ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ಮೋನೈಸ್ ಪಾತ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಸ್ಪೆಷಲ್ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರೋ ಅವ್ರಿಗೂ ತುಂಬ ಧನ್ಯವಾದಗಳು. ಮಾಡ್ಕೊಂಡು ನೋಡಿ. ಇವತ್ತು ಟ್ಯಾರೋ ರೀಡಿಂಗ್ ಬಂದು ಇನ್ನು ಬರೋ ಮುಂದಿನ 15 ದಿನದಲ್ಲಿ ನಿಮಗೆ ಏನು ಆಪರ್ಚುನಿಟಿ ಇದೆ, ಒಳ್ಳೆಯದಾಗುತ್ತೋ ಇಲ್ಲವೋ, ಇಲ್ಲ ಏನೇನು ಸ್ಟ್ರಗಲ್ಸ್ ಆಗುತ್ತೆ, ಇಲ್ಲ ಏನು ಒಳ್ಳೆಯದಾಗುತ್ತೆ, ಏನು ನೋಡ್ತಾ ಬರೋಣ ಬನ್ನಿ. ನೆಕ್ಸ್ಟು ಹಾರ್ಮೋನೈಸ್ ಪಾತ್ ಚಾನಲ್ಗೆ ಸ್ವಾಗತ. ಹೀಲಿಂಗ್ ಪ್ರಾಸೆಸ್ ಆಗ್ತಾಯಿದೆ ಅಂತ ಭಾವಿಸ್ತೀನಿ. ತುಂಬ ದಿನ ಆಯಿತು ನಾನು ವೀಡಿಯೋಸ್ ಹಾಕಿಲ್ಲ. ಎಲ್ಲರೂ ಫೋಟೋಲ್ 8 ಫೋಟೋಲ್ ಬಂತು ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. 7 ಫೋಟೋಲ್ ಯಾವ ಥರ ಮಾಡ್ಕೊಳ್ಳೋದೆ ಅದೇ ಥರನೇ ಸೇಮ್ ಇದ್ದಿತ್ತು. ಅದಕ್ಕೆ ನಾನು ನಿಮ್ಮ ವಿಡಿಯೋ ಹಾಕೋಕ್ಕೆ ಹೋಗಲಿಲ್ಲ, ಟೈಮ್ ಸಾಕಾಗಲಿಲ್ಲ. ಹೀಲಿಂಗ್ ಪ್ರಾಸೆಸ್ ತುಂಬ ಇತ್ತು. ದೀಕ್ಷೆ ಮೆಡಿಟೇಷನ್ ತುಂಬ ಜನ ಜಾಯ್ನ್ ಆಗಿದ್ದರು, ಅದಕ್ಕೋಸ್ಕರ ಮಾಡೋಕ್ಕೆ ಆಗಲಿಲ್ಲ. ಇವತ್ತಿನ ಟ್ಯಾರೋ ರೀಡಿಂಗ್ ದ ಪೈರೇಟ್ ಕಾರ್ಡ್. ಪೈರೇಟ್ದು ಈ ಥರ ಕ್ರಿಸ್ಟಲ್ಸು ಎಲ್ಲ ಬೇಕು ಅಂದರೆ ಈಗ ಬ್ರಾಸ್ಲೆಟ್ ಬೇಕಂದರೆ ಇದು ಮನಿಗೆ ಸಂಬಂಧಪಟ್ಟಿರೋದು, ಇದು ಹೀಲಿಂಗ್ಗೆ ಸಂಬಂಧಪಟ್ಟಿರೋದು. ಒಂದನ್ನೇ ಯೂಸ್ ಮಾಡಿದ್ರೆ ಯೂಸ್ ಇಲ್ಲ, ಜೊತೆಯಲ್ಲಿ ಯೂಸ್ ಮಾಡಿ, ಇಲ್ಲ ಇದ್ರ ಜೊತೆಯಲ್ಲಿ ಯೂಸ್ ಮಾಡಬಹುದು. ಈ ಥರ ಕಾಂಬಿನೇಷನಲ್ಲಿ ಯೂಸ್ ಮಾಡಿದ್ರೆ ಇದು ತುಂಬ ವರ್ಕ್ ಆಗುತ್ತೆ. ಪೈರೇಟ್ ಕ್ರಿಸ್ಟಲ್ ಆಗಲಿ, ಬ್ರಾಸ್ಲೆಟ್ ಆಗಲಿ, ಓಕೆನಾ. ಇದು ಗ್ರೀನ್ ಅವೆಂಚರ್ ಆಪರ್ಚುನಿಟಿನ ತರುತ್ತೆ, ಹೀಲಿಂಗ್ ಮಾಡುತ್ತೆ. ಹೀಲಿಂಗ್ಗೆ ಇದು ಮನಿನೂ ಅಬಾಂಡೆನ್ಸ್ ಮನಿಗೂ ವರ್ಕ್ ಆಗುತ್ತೆ. ಇದು ಹೀಲಿಂಗ್ ಪ್ರಾಸೆಸ್ ತುಂಬ ಇರುತ್ತೆ ಇದರಲ್ಲಿ. ಈ ಥರ ಫೈಲ್ ನಂಬರ್ 1, ಫೈಲ್ ನಂಬರ್ 2, ಯಾರೆಲ್ಲ ಫೈಲ್ ನಂಬರ್ 1 ಚೂಸ್ ಮಾಡಿದ್ದಾರೆ. ಕಾರ್ಡ್ಸ್ ಶಫಲ್ ಮಾಡಿ ಇಟ್ಟಿದ್ದೇನೆ ನಾನು. ಫೈಲ್ ನಂಬರ್ 1, 4 of cups, 2 of cups, devil card, okay, 2 of swords, okay. ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ. ಪರ್ಫೆಕ್ಟ್ ಟೈಮ್, ಟ್ರಸ್ಟ್, ಅನುಭವ. ಓಕೆ, ಫಸ್ಟ್ ಈ ಕಾರ್ಡ್ಸ್ ನೋಡೋಣ. ಇವಾಗ ನೋಡಿ, ನಿಮಗೆ ಪರ್ಫೆಕ್ಟ್ ಟೈಮು ಮತ್ತು 4 ಆಫ್ ಕಪ್ಸ್ ಬರ್ತಾಯಿದೆ, ಅದರ ಬಗ್ಗೆ ಫಸ್ಟ್ ಮಾತಾಡೋಣ. 4 ಆಫ್ ಕಪ್ಸು, 2 ಆಫ್ ಕಪ್ಸ್. 4 ಆಫ್ ಕಪ್ಸ್ ಬಂದು ನಿಮಗೆ ಆಪರ್ಚುನಿಟಿ ಬರ್ತಾ ಇದೆ, ಆದರೆ ನೀವು ನೋಡ್ತಾ ಇಲ್ಲ. ತುಂಬ ಡಿಪ್ರೆಷನಲ್ಲಿ ಕುತ್ಕೊಂಡು ನನ್ನ ಹತ್ರ ಏನೂ ಇಲ್ಲ ಅಂತ ಯೋಚನೆ ಪಡ್ತಾ ಇದ್ದೀರಾ. ಯಾಕೆ? ಈ 15 ದಿನದಲ್ಲಿ ಏನೋ ಆಪರ್ಚುನಿಟಿ ಬರ್ತಾಯಿತ್ತು, ಅದು ಚಿಕ್ಕದಿರ್ಬೋದು, ದೊಡ್ಡದಿರಬಹುದು, ಏನೇ ಇರಬಹುದು, ನೀವು ಅದನ್ನು ತಗೊಳ್ಳಿ. ಮತ್ತು ಯಾರಿಗೆಲ್ಲ ಇನ್ನೂ ಮದುವೆ ಆಗ್ತಾಯಿಲ್ಲ ಅನ್ನೋರಿಗೆ ಇನ್ನೊಂದು ಈ 15 ದಿನದಲ್ಲಿ ಏನಾದರೂ ಒಂದು ಮದುವೆದು ಸುದ್ದಿ ಕೇಳ್ತೀರಾ ಅಂತ ಹೇಳಬಹುದು. ಮತ್ತು ಯಾರೆಲ್ಲ ಲವರ್ಸ್ ಇರಬಹುದು, ಅವ್ರಿಗೂ ಸಾಧ್ಯತೆ ಇದೆ. ಒಂದು 15 ದಿನದಿಂದ ಬ್ಲಾಕ್ ಮಾಡಿದ್ದಾರೆ, ಓಪನ್ ಮಾಡ್ತಾಯಿಲ್ಲ, ಇಲ್ಲ ಗಂಡ ಹೆಂಡ್ತಿ ಇರಬಹುದು, ಇಲ್ಲ ಬಿಸ್ನೆಸ್ ಇದು ತಗೊಂಡ್ರು ಪಾರ್ಟ್ನರ್ಶಿಪ್ಪಲ್ಲಿ ಏನೆಲ್ಲ ಸ್ಟ್ರಗಲ್ ಆಗ್ತಾಯಿತ್ತು ಅಂದರೆ ಈ 15 ದಿನದಲ್ಲಿ ನಿಮಗೆ ಒಳ್ಳೆಯ ಕಮ್ಯುನಿಕೇಷನ್ ಆಗುತ್ತೆ ಅಂತ ಹೇಳಬಹುದು. ಯೂನಿವರ್ಸಲ್ ಬ್ಲೆಸ್ಸಿಂಗ್ ಇದೆ. ಮತ್ತು ನಿಮ್ಮ ಕುಂಡಲಿನಿ ಜಾಗೃತಿ ಆಗುತ್ತೆ, ಚಕ್ರ ಬ್ಯಾಲೆನ್ಸಿಂಗ್ ಆಗುತ್ತೆ. ಇಷ್ಟೆಲ್ಲ ಆಪರ್ಚುನಿಟಿ ಬರುತ್ತೆ ಈ 15 ದಿನದಲ್ಲಿ. ಇಲ್ಲಿ ಡೆವಿಲ್ ಕಾರ್ಡ್ ಬಂದಿದೆ. ಡೆವಿಲ್ ಕಾರ್ಡ್ಗೆ ಅರ್ಥ, ಇಬ್ಬರೂ ನೋಡಿ ಅವರಷ್ಟು ಅವರೇ ಕಟ್ಟಾಕ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಅಗ್ನಿ ಇದೆ. ಇದು ಒಂದು ಕರ್ಮನ ಕ್ಲಿಯರ್ ಮಾಡೋ ಕಾರ್ಡು. ಅಂದರೆ ನಿಮ್ಮ ಮನಸ್ಥಿತಿ ಬ್ಯಾಲೆನ್ಸಾಗಿ ಇಲ್ಲ. ಈ ಬರೋ ಒಂದು 15 ದಿನದಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರ, ಒಂದು ಎಲ್ಲರಿಗೂ ಅಂತಲ್ಲ, ಒಂದು ಸ್ವಲ್ಪ ಜನಕ್ಕೆ ಮಾತ್ರ ಸ್ವಲ್ಪ ಅಷ್ಟಕ್ಕಲ್ಲ ಆಗುತ್ತೆ. ಆವಾಗ ನೀವು ಸ್ವಲ್ಪ ಹೀಲಿಂಗ್ ಪ್ರೊಸೆಸ್ಸಲ್ಲಿ, ಮೆಡಿಟೇಷನ್ ಪ್ರೊಸೆಸ್ಸಲ್ಲಿ ಹೋದ್ರೆಗನ ನಿಮ್ಮಲ್ಲಿ ತುಂಬ ಚೆನ್ನಾಗಿ ಬ್ಯಾಲೆನ್ಸಿಂಗ್ ಆಗುತ್ತೆ. ಮತ್ತು ಇಲ್ಲಿ ಮೂನ್ ಬರ್ತಾಯಿದೆ, ಸ್ವಾರ್ಡ್ಸ್ ಕಾರ್ಡ್ ಬರ್ತಾಯಿದೆ. ಬೇರೆಯವರು ಯಾರೋ ನಿಮ್ಮನ್ನು ಟಾರ್ಗೆಟ್ ಮಾಡೋ ಇದೆ, ಇವ್ರನ್ನ ಮೈಂಡ್ ಡಿಸ್ಟರ್ಬ್ ಮಾಡಬೇಕು ಅನ್ನೋ ರೀತಿಯಲ್ಲೇ ಬರ್ತಾರೆ ಅವರು. ಮೈಂಡ್ ಡಿಸ್ಟರ್ಬೆನ್ಸ್ ಮಾಡಬೇಕು ಅಂತ ಒಂದು ಇಬ್ಬರು ಇರಬಹುದು, ಇಲ್ಲ ನಿಮಗೆ ನನ್ನ ಮೈಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ, ಯಾಕೋ ನನ್ನ ಮೂಡ್ ಅಪ್ಸೆಟ್ ಆಗಿದೆ ಅಂತ ಇದು ಮಾಡಬೇಡಿ. ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ಆರಾಧನೆ ಮಾಡಿ. ಇನ್ನು ಆ ಶಿವನ ಆರಾಧನೆ ಇಲ್ಲಿ ಚಂದ್ರನ
ಇದಿದೆ. ಯಾರಾದರೂ ಬ್ರಾಸ್ಲೆಟ್ ಚಂದ್ರಂದು ಹಾಕ್ಕೋಬಹುದು. ಇದಿದೆ. ಹೀಲಿಂಗ್ ಪ್ರೊಸೆಸ್ ತುಂಬ ಆಗುತ್ತೆ. ಇದು ನಿಮಗೆ ಒಂದಷ್ಟು ಜನಕ್ಕೆ ಬೇಕು. ನಿಮ್ಗೆ ಯಾರಿಗೆಲ್ಲ ಆ ಥರ ಅನಿಸ್ತಾ ಇದೆ ನೋಡಿ. ಆಮೇಲೆ ನೆಕ್ಸ್ಟು ನಿಮಗೆ ಈ 15 ದಿನ ಆದಮೇಲೆ ಚೆನ್ನಾಗಿರುತ್ತೆ. ಇರೋರಿಗೆ ಇನ್ನೂ ಚೆನ್ನಾಗಿ ಆಗುತ್ತೆ. ಇನ್ನು ನೀವಷ್ಟಕ್ಕೆ ನೀವೇ ಒಂದು ಬೌಂಡ್ರಿ ಹಾಕ್ಕೊಂಡಿದ್ದೀರಾ, ಆ ಬೌಂಡ್ರಿಯಿಂದ ಈಚೆ ಬನ್ನಿ. ಬೌಂಡ್ರಿಯಿಂದ ಈಚೆ ಬಂದು ನಾನು ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಒಂದು ಮನಿ ಬರ್ತಾ ಇಲ್ವಾ, ಮನಿ ಮ್ಯಾನಿಫೆಸ್ಟೇಷನ್ ಇರಬಹುದು, ಇಲ್ಲ ಮನಿ ಮೆಡಿಟೇಷನ್ ಇರಬಹುದು. ಈ ಥರ ಅಬಂಡೆನ್ಸ್ ಕೋರ್ಸಸ್ಸನ್ನು ತಗೊಳ್ಳೋದು, ಇಲ್ಲ ಏನೋ ಒಂದು ನೀವು ಒಂದು ಸ್ಟೆಪ್ ಮುಂದೆ ಇಟ್ಟರೆಗನ ನಿಮ್ಮಲ್ಲಿ ಒಂದು ಚೇಂಜಸ್ ಅನ್ನೋದು ಸಿಗುತ್ತೆ. ಇಲ್ಲಾಂದರೆ ನೀವು ಅಲ್ಲೇ ಇರ್ತೀರಾ, ಅದು ಅಲ್ಲೇ ನಿಮಗೆ ನೀವೇ ಬೌಂಡ್ರಿ ನೀವೇ ಹಾಕ್ಕೊಂಡಿರೋ ರೀತಿಯಲ್ಲಿ ನಿಮ್ಮ ಕರ್ಮನ ನೀವೇ ತಗೊಳ್ತಾ ಇದ್ದೀರಾ. ಅದರಿಂದ ಹೊರಗೆ ಬನ್ನಿ. ಪರ್ಫೆಕ್ಟ್ ಟೈಮ್ ಇದೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಪರ್ಫೆಕ್ಟ್ ಟೈಮ್ ಇದೆ. ನೀವು ಬಂದ್ರೆಗನ ಈಚೆ ಬಂದ್ರೆಗನ ನಿಮ್ಗೆ ಅಷ್ಟೇ ಒಳ್ಳೆ ರೀತಿಯಲ್ಲಿ ಇದೆ ಆ ಬೌಂಡ್ರಿಯಿಂದ ಈಚೆ. ನೆಕ್ಸ್ಟು ಟ್ರಸ್ಟ್. ನೀವು ಎಷ್ಟು ಯೂನಿವರ್ಸಲ್ ಟ್ರಸ್ಟ್ ಮಾಡ್ತೀರೋ, ನೀವು ನಂಬೋ ದೇವ್ರನ್ನ ಟ್ರಸ್ಟ್ ಮಾಡ್ತೀರೋ, ಅಷ್ಟು ನಿಮ್ಮಲ್ಲಿ ಒಳ್ಳೆಯ ಈ 15 ದಿನದಲ್ಲಿ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಸಂಬಂಧ ಅಂತ ಬರ್ತಾ ಇದೆ. ಸಂಬಂಧ ಪ್ರಪಂಚದ ವಿಷಯಗಳಿಗೂ ನನ್ನ ಆತ್ಮದ ಉದ್ದೇಶಕ್ಕೂ ಕಳೆದುಕೊಳ್ಳಬೇಡಿ. ಆ ಪ್ರಪಂಚದ ವಿಷಯಗಳಿಗೆ ಜಾಸ್ತಿ ಟೈಮ್ ಕೊಡ್ದಿರ ನಿಮ್ಮ ಆತ್ಮ ಉದ್ದೇಶ ಏನು ಅಂತ ತಿಳಿದುಕೊಳ್ಳಿ. ನಿಮ್ಮ ಆತ್ಮ ಉದ್ದೇಶ ಏನು ಅಂತ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಿಮ್ಮಲ್ಲಿ ಅದೇ ನಾನು ಹೇಳಿದ್ದು, ನೀವು ಬೌಂಡ್ರಿ ಹಾಕ್ಕೊಂಡಿದ್ದೀರಾ ಅಂತ ನಾನು ಅದನ್ನೇ ಹೇಳ್ತಾ ಇರೋದು. ಬಂಧನಗಳಿಂದ ಹೊರಗೆ ಬಂದು ನಮಗೆ ಏನು ಬೇಕು, ಅವರು ಆ ಥರ ಇಂತಾರೆ, ಈ ಥರ ಅಂತಾರೆ ಅನ್ನೋದನ್ನು ಬಿಟ್ಟು ನಿಮಗೆ ಏನು ಬೇಕು ಅದರ ಮೇಲೆ ಫೋಕಸ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮಗೆ ನೀವು ಯಾವ ಫೈಲ್ ತೊಗೊಂಡ್ರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಎಷ್ಟು ರೆಸನೇಟ್ ಆಯಿತು ಅಂತನೂ ಮತ್ತೆ ಬಂದು ಈ ವಿಡಿಯೋದಲ್ಲಿ ತಿಳಿಸ್ಬಹುದು. ಈ 15 ದಿನ ನಿಮಗೆ ಯಾವ ಥರ ಇರುತ್ತೆ ಏನು ಅಂತ ಟೈಮ್ಲೆಸ್ ವಿಡಿಯೋ ಇದು. ನೀವು ಯಾವಾಗ ಬೇಕಾದರೂ ನಿಮ್ಮ ಮೂಡ್ ಅಪ್ಸೆಟ್ ಆಗಿರಬಹುದು, ಇಲ್ಲ ನನಗೆ ಯಾವ ಥರ ಇದೆ ಅಂತನೂ ನೋಡಬಹುದು. ಯಾವಾಗ ನೋಡಿದ್ರೂ ರೆಸನೇಟ್ ಆಗುತ್ತೆ. ಆ ಥರ ನಾನು ಮ್ಯಾನಿಫೆಸ್ಟೇಷನ್ ಮಾಡಿ, ಆ ಥರ ಹೀಲ್ ಮಾಡಿ ಇದಕ್ಕೆ ಸೆಟ್ ಮಾಡಿರೋ ಕಾರ್ಡ್ಸು. ಓಕೆ ಫ್ರೆಂಡ್ಸ್, ನಿಮಗೆ ಏನಾದರೂ ಪರ್ಸ್ನಲಾಗಿ ರೀಡಿಂಗ್ ಬೇಕು ಅಂದರೆ ಈಗ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ. ಕಾಂಟ್ಯಾಕ್ಟ್ ನಂಬರಲ್ಲಿ ನನಗೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಫೋನ್ ಕಾಲ್ ಬರಲ್ಲ, ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ತುಂಬ ಜನ ಟ್ಯಾರೋ ಪರ್ಸ್ನಲ್ ರೀಡಿಂಗ್ ತಗೊಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೆಕೆಂಡ್ ಫೈಲ್ ನೋಡೋಣ ಇವಾಗ. ಸೆಕೆಂಡ್ ಫೈಲ್ ಗ್ರೀನ್ ಅವೆಂಚರ್. ಯಾರಿಗಾದ್ರೂ ಈ ಥರ ಕ್ರಿಸ್ಟಲ್ಸ್ ಬೇಕು ಅಂದರೆ ಈಗ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. Nine of Wands, Judgment, the Tower card, the Sun card. Tower Sun ಎರಡು ಬಂದಿದೆ. ಬಡವರಿಗೆ ಸೇವೆ. within next few weeks reconciliation. Nine of Wands, Judgment, ಇಲ್ಲಿ 9 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ನಿಮ್ಮಲ್ಲಿ ಎಲ್ಲ ರೀತಿಯ ಒಳ್ಳೆಯ ರೀತಿಯಲ್ಲಿ ನೀವು ಮಾಡಿದ್ದೀರಾ. ನೀವು ಮಾಡಿ ನನಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನೀವು ಇದ್ದೀರಾ. ಏನು ನನ್ನಲ್ಲಿ ಬರ್ತಾ ಇಲ್ಲ, ಯಾಕೋ ಏನು ಒಂದಷ್ಟು ಜನಕ್ಕೆ ಬರ್ತಾ ಇಲ್ಲ ಅಂತ ಕೂತಿದ್ದೀರಾ. ಇನ್ನಷ್ಟು ಜನ ತುಂಬ ಪೀಕಿಗೆ ಹೋಗಿದ್ದೀರಾ. ನಾನು ಮಾಡಿದ್ರೂ ಆಗುತ್ತೆ, ಮಾಡಿಲ್ಲ ಅಂದರೂ ಆಗುತ್ತೆ, ಇಲ್ಲ ನನಗೆ ಬರುತ್ತೆ, ನಾನು ಯಾಕೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಪೀಕಿಗೆ ಹೋಗಿದ್ದೀರಾ. ಇಲ್ಲಿ ನೋಡಿ ಎಷ್ಟು ಬರ್ನಿಂಗ್ ಆಗಿದೆ ಅಂತ. ಸ್ವಲ್ಪ ಹುಷಾರಾಗಿರಿ ಈ ಕಾರ್ಡಲ್ಲಿ. ಈ 15 ದಿನ ತುಂಬ ಬಡವ್ರಿಗೆ ಸೇವೆ ಇರಬಹುದು, ಬಡವ್ರಿಗೆ ಇದಾಗ್ಬೋದು ಮಾಡಿ. ಮತ್ತು ಜಸ್ಟಿಸ್ ಬರ್ತಾಯಿದೆ. ಯಾವ ಕಡೆ ನ್ಯಾಯ ಇದೆಯೋ, ಇದು ಶನಿ ಪರಮಾತ್ಮನ ಕಾರ್ಡ್ ಅಂತಲೂ ಹೇಳುತ್ತಾರೆ. ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದಷ್ಟು ದೇವರ ದರ್ಶನ ಮಾಡ್ಕೊಂಬರೋದು. ನೆಕ್ಸ್ಟು ವೀಳ್ಯದೆಲೆ ಕೊಡಬಹುದು. ಆಂಜನೇಯನ ದೇವಸ್ಥಾನಕ್ಕೆ ವೀಳ್ಯದೆಲೆ 21 ವೀಳ್ಯದೆಲೆ ಆ ಥರ ಕೊಟ್ಬಿಟ್ಟು ಬನ್ನಿ. ಆ ಜಡ್ಜ್ಮೆಂಟ್ ಕರ್ಮದ ಅನುಸಾರವಾಗಿ ಜಡ್ಜ್ಮೆಂಟ್ ಬರ್ತಾ ಇದೆ.
ಒಂದಷ್ಟು ಜನಕ್ಕೆ ಯಾರಿಗೆ ಅನಿಸುತ್ತೋ ನೋಡಿ. ಇಲ್ಲಿ ಶನಿ ಕಾರ್ಡ್ ಬಂದಿರೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಬಂದ್ರೆಗನ ಒಳ್ಳೆಯದೇ. ಅದೇ ತುಂಬ ಒಂದು ನಿಮ್ಮ ಜೊತೇಲಿ ಇರೋರು, ನೀವು ಅಂತನ ನಿಮ್ಮ ಜೊತೇಲಿರೋರು ನಿಮ್ಮನ್ನು ಆ ಥರ ಮಾಡಿಸ್ಬೋದು. ಆ ಗೌರವ ಜಾಸ್ತಿ, ನನಗಿಂತ ಗೌರವ ಕೊಡ್ತಾರೆ ಅಂತಾರಲ್ವ, ಆ ಥರ ಜಾಸ್ತಿ ಗೌರವ ತೋರಿಸ್ತಾರೆ ಅಂತಾರೆ. ಮತ್ತು ತುಂಬ ಅವ್ರು ನಾನೇ ಎಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರೆ. ಆ ಥರ ಸ್ವಲ್ಪ ಕಡಿಮೆ ಮಾಡಿ ಯೂನಿವರ್ಸಲ್ ಕೊಟ್ಟಿರೋದಕ್ಕೆ ಕೃತಜ್ಞತೆ ಇಲ್ದಿರ ಮಾಡ್ತಾರೆ. ಅಂಥವ್ರಿಗೆ ಒಂದು ಕೃತಜ್ಞತೆ ತೋರಿಸಿ ಗ್ರ್ಯಾಟಿಟ್ಯೂಡ್ ಮಾಡಿ, ಜನ್ರಲಿಂಗ್ ಮಾಡಿ, ಗ್ರ್ಯಾಟಿಟ್ಯೂಡ್ ಜನ್ರಲಿಂಗ್ ಮಾಡಿ. ದಿನಕ್ಕೆ 5 ನಮ್ಮ ಊಟಕ್ಕೆ ಇರ್ಬೋದು, ನೀರಿಗಿರಬಹುದು, ಸೂರ್ಯ, ಭೂಮಿ ಏನಕ್ಕೆ ಇರಬಹುದು, ಲೈಟ್ ಯಾರೋ ಕಾರ್ಡ್ಸ್ಗೆ ಇರಬಹುದು, ನೀವು ಕೈಯಲ್ಲಿರೋ ಒಂದು ಪೆನ್ನು, ಬುಕ್ಕು ಏನೇ ಇರಬಹುದು, ದಿನಕ್ಕೆ 5ಕ್ಕೆ ಗ್ರ್ಯಾಟಿಟ್ಯೂಡ್. ಆ ಥರ 21 ಡೇಸ್ 11 ಡೇಸ್ ಆ ಥರ ಇಟ್ಕೊಳ್ಳಿ. ಓಕೆ. ಮತ್ತು ಜಡ್ಜ್ಮೆಂಟ್ ಬರ್ತಾಯಿದೆ, ಜಸ್ಟಿಸ್ ಕಾರ್ಡ್ ಬರ್ತಾಯಿದೆ. ನ್ಯಾಯ, ನೀತಿ, ಧರ್ಮ ಅನ್ನೋದರಲ್ಲಿ ಇರ್ತೀರ. ತುಂಬ ಜನ ಇದರಲ್ಲಿ ನೀವು ಮುಂದೆ ಹೋಗ್ತೀರಾ ಅಂತ ಹೇಳಬಹುದು. ನಿಮಗೊಂದು ಗುರುಗಳು ಬಂದು ದಾರಿ ತೋರಿಸ್ತಾರೆ ಅಂತ ಹೇಳ್ಬೋದು. ದ ಸನ್ ಕಾರ್ಡ್ ಬರ್ತಾಯಿದೆ, ತುಂಬ ಚೆನ್ನಾಗಿರೋ ಕಾರ್ಡು. ಯಾರಿಗೆಲ್ಲ ಇನ್ನೂ ಮಕ್ಕಳಾಗ್ತಾಯಿಲ್ಲ ಅವ್ರಿಗಾಗೋ ಪರಿಸ್ಥಿತಿ, ಮನೆಯಲ್ಲಿ ಒಂದು ಶುಭ ಕಾರ್ಯ ಅಂತ ಹೇಳಬಹುದು. ಮತ್ತು ಇದು ಎಲ್ಲ ರೀತಿಯಲ್ಲೂ ನೀವು ಏನು ಅಂದ್ಕೊಂಡಿರೋ ಮ್ಯಾನಿಫೆಸ್ಟೇಷನ್ ಕಾರ್ಡ್ ಅಂತಲೂ ಹೇಳ್ಬೋದು. ಸೂರ್ಯ ಇದ್ದಾನೆ, ಮಗು ಇದೆ, ಮತ್ತು ರೆಡ್ ಕಲರ್ ಇದಿದೆ, ಕುದುರೆ ಇದೆ, ಹೀಲಿಂಗ್ ಇದಿದೆ. ಮತ್ತು ಸೂರ್ಯನಿಗೆ ನೋಡಿ, ಇಲ್ಲಿ ಸೂರ್ಯ ಹುಟ್ಟಿರೋ ಕಡೆ ಇಲ್ಲಿ ಫ್ಲವರ್ಸ್ ಎಲ್ಲ ಆ ಕಡೆ ಇಲ್ಲ, ಈ ಮಗು ಕಡೆ ಇದೆ. ಅಷ್ಟು ಹೀಲಿಂಗ್ ಪವರ್ ಇಲ್ಲಿದೆ. ಅಲ್ಲಿ ತೋರಿಸ್ತಾ ಇರೋದು ನೋಡಿ, ಇಷ್ಟು ಹೀಲಿಂಗ್ ಪವರ್ ನಿಮ್ಮಲ್ಲಿ ಇದೆ. ನೀವು ನೋಡಿ, ನೀವು ಹೊರಗೆ ಬನ್ನಿ. ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ. ಇಷ್ಟು ಚೆನ್ನಾಗಿರೋ ಕಾರ್ಡು ಬಂದಿದೆ. ಈ 15 ದಿನ ತುಂಬ ಚೆನ್ನಾಗಿರುತ್ತೆ. ರೀಕನ್ಸಿಡರೇಷನ್ ಇಲ್ಲಿ ಇಷ್ಟು ಮಾಡಿ ಇಲ್ಲಿ ಈ ಕಾರ್ಡ್ ಅಂತ ಹೇಳಬಹುದು. ನಿಮ್ಮ ಹಿಂದ್ಗಡೆ ಎಷ್ಟು ಚಿಗುರು ಅನ್ನೋದು ಎಷ್ಟೊಂದಿದೆ, ಆದರೆ ನೀವು ನೋಡ್ತಾ ಇಲ್ಲ. ನಾನು ಎಲ್ಲ ಮಾಡಿದ್ದೀನಿ, ಆದರೂ ನನ್ನಲ್ಲಿ ಏನೋ ಒಂದು ಕೊರತೆ ಅನ್ನೋ ರೀತಿಯಲ್ಲಿದ್ದೀರಾ. ಅದನ್ನು ಬಿಟ್ಟು ಅದನ್ನೇ ನಂಗೆ ಗ್ರ್ಯಾಟಿಟ್ಯೂಡ್ ಮಾಡಿ ಅಂತ ಹೇಳಿದ್ದು ಇದಕ್ಕೋಸ್ಕರನೇ. ಗ್ರ್ಯಾಟಿಟ್ಯೂಡ್ ಮಾಡಿ. ಸೆಕೆಂಡ್ ಕಾರ್ಡ್ ಅವ್ರಿಗೆ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ನಿಮ್ಮಲ್ಲಿ ಒಂದು ಚೇಂಜಸ್ ಅಂತ ನೀವು ನೋಡ್ತೀರಾ. ನಿಮ್ಮ ಬೆಳವಣಿಗೆ ನೋಡ್ತೀರಾ. ಆದಷ್ಟು ಬಡವರಿಗೆ ಸೇವೆ ಮಾಡಿ. ಬಡವರಿಗೆ ಸೇವೆ, ಮತ್ತು ಒಂದು ಕೈಲಿ ಎಲ್ಲರಿಗೂ ಅಂತ ಬಡವರು ಅಂದರೆ ಎಲ್ಲರಿಗೂ ಅಂತಲ್ಲ, ಅವ್ರಿಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅಂಥವ್ರನ್ನ ನೋಡಿ ಚೂಸ್ ಮಾಡಿ ಕೊಡಿ ಅಂತ ಹೇಳಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆಗೇನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೆ ಯಾವ ಕಾರ್ಡ್ ರೆಸೊನೇಟ್ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಎಷ್ಟು ರೆಸೊನೇಟ್ ಆಯಿತು ಏನು ಅಂತ, ಈ 15 ದಿನ ಯಾವ ರೀತಿ ಇರುತ್ತೆ ಏನು ಅಂತ. ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದ್ರೆಗನ ಇದು ಜನರಲ್ ರೀಡಿಂಗ್, ಎಲ್ಲರಿಗೂ ಅನ್ವಯಿಸುವಂಥ ಜನರಲ್ ರೀಡಿಂಗ್ ಮಾಡಿದ್ದೀನಿ. ನಿಮಗೆ ಸ್ವಂತ ಪರ್ಸ್ನಲ್ ರೀಡಿಂಗ್ ಬೇಕು ಅಂದ್ರೆಗನ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ನಂಬರ್ ಶೇರ್ ಮಾಡಿರ್ತೇನೆ, ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.